ಇದೇನೆ ನಮಸ್ಕಾರ ಬಾ ನಿಶಾವೇಳದಲ್ಲಿ ರವಿ ಮೂಡಿದಂತಾಯ್ತಲ್ಲ. ನಿಶೆಯ ವೇಳೆಯಲ್ಲಿ ರವಿ ಮೂಡುವುದೇ ಅಲ್ಲ, ನಿಶೆಯ ಸ್ನೇಹಿತ ಚಂದಿರ ಅವನೇ ಮೂಡುತ್ತಿರ್ತಾನೆ. ಇರಲಿ, ಹಿಂದೇಕೋ ಹೆಂಡತಿಯ ಮನೆಗೆ ಜಂಬುಕವಾಗಿ ಬಿಸಿದಂತೆ ನುಡಿಸಿರುವೆಯಲ್ಲ. ಧನವೀರನ ಕುಟೇರಕ್ಕೆ ಕುಬೇರನ ಆಗಮಿಸಿದ ಆಚಾರವಲ್ಲವ ಮಿತ್ರ. ಚಂದ್ರು, ನನ್ನ ಆಗಮನೆಯನ್ನುಂದು ಹೊಸದೆ ಹಣದ ಮದದಿಂದ ಲಕ್ಷ್ಮೀ ಪುತ್ರ ನಾನೆಂದು ಎಂದಾದರೂ ನಿಮ್ಮನ್ನು ಕೀಳಾಗಿ ಕಂಡಿದ್ದೇನೆ. ಕೃಷ್ಣ ಕುಚಲರ ಸ್ನೇಹ ನೆನೆಸಿಕೊ, ಅವರದು ಬಡ ಶ್ರೀಮಂತರ ಸ್ನೇಹವಲ್ಲವೇ? ಮಾತಿನಲ್ಲಿ ಆಚಾರ, ಕೃತಿಯಲ್ಲಿ ಅನಾಚಾರ. ಏನಾದರೂ ಹಣವಿದ ನವವಿದ ಹಣವಂತರು ವಂಚಕರು. ಹಣ ಒಂದೇ ಇದ್ದರೆ ಸಾಕು, ಬೇರೇನು ಬೇಕಾಗಿಲ್ಲ. ಇದೇನು ಚಂದ್ರು, ಹಿಂದೇಕೋ ಹೊಸ ನುಡಿಗಳ ಸುರಿಸಲಾರಂಭಿಸಿದೆಯಲ್ಲ. ಎಂದಾದರೂ ನಾನು ಹಣಕ್ಕೆ ಬೆಲೆ ಕೊಟ್ಟಿದ್ದೇನೆ. ಹಣಕ್ಕೆ ಬೆಲೆ ಕೊಡಲಾರೆ, ಹಣಕ್ಕೆ ಬೆಲೆ ಕೊಡಲಾರೆಂದು ಹೇಳುವ ನೀನು ಮುಂದೆ ನನ್ನ ತಂಗಿನ ವರದಕ್ಷಿಣೆಯ ಮದುವೆಯಾಗುವೆಯಾ? ಈ ವರದಕ್ಷಿಣೆ ಭೀಕರತೆಯನ್ನು ಕಂಡು ಈ ನನ್ನ ಗೆಳೆಯನ ಮನ ನಿರ್ಮಲ ಸ್ನೇಹವನ್ನೇ ಸೆಳೆಸುವಂತಾಗಿದೆ. ಚಂದ್ರು, ಎಲ್ಲರಂತವನಲ್ಲ ಈ ನಿನ್ನ ಮಿತ್ರ. ಸತ್ಯವಾಗಿ ಹಣದ ಮದ ನನ್ನ ತಲೆಗೇರಿಲ್ಲ. ನಿನಗಿಷ್ಟು ಸಂಶಯವಿದ್ದರೆ ತೆಗೆದುಕೋ ನನ್ನ ವಚನ. ಚಂದ್ರು, ನಿನಗೊಪ್ಪಿಗೆ ಇದ್ದರೆ ಬೆಳೆದ ನಿಂತಿರುವ ನಿನ್ನ